ನಮಸ್ತೆ. ಕೆಲವರು ಕಂಪ್ಲೇಂಟ್ ಏನು ಗೊತ್ತಾ, ತುಂಬ ಚೆನ್ನಾಗಿ ಹೂಗಳು ಎಲ್ಲ ಬಿಡ್ತಾ ಇರುತ್ತೆ ನಿಮ್ಮ ಗಿಡದಲ್ಲಿ ಎಲ್ಲ. ಆದರೆ ನಾವು ನರ್ಸರಿಯಿಂದ ತಂದಿರುವಂತಹ ಗಿಡಗಳಲ್ಲಿ ಒಂದು 4 ದಿನ ಹೂ ಬಿಟ್ಟಿರುತ್ತೆ ಅಷ್ಟೇ, ಆಮೇಲೆ ಹೂವನ್ನೇ ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಇದೆ. ಇದನ್ನು ನಾನು ಈ ಗಿಡ ತಂದು 2 ವರ್ಷ ಆಯಿತು. 2 ವರ್ಷದಿಂದನೂ ಚೆನ್ನಾಗಿಯೇ ಹೂ ಬಿಡ್ತಾ ಇದೆ. ನಾನು ನನ್ನದೇ ಆದಂತಹ ಹೊಸ ಥರದ ಒಂದೊಂದು ಲಿಕ್ವಿಡ್ ಫರ್ಟಿಲೈಸರು ಹಾಗೆ ಡ್ರೈ ಫರ್ಟಿಲೈಸರ್ಗಳನ್ನು ನಾನೇ ರೆಡಿ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿ ಇಷ್ಟು ಚೆನ್ನಾಗಿ ಮೊಗ್ಗುಗಳು ಹೂಗಳು ಬಿಡ್ತಾ ಇದೆ. ಕೆಲವೊಂದು ಸರ್ತಿ ಕೆಲವರು ಹೇಳ್ತಿರ್ತಾರೆ ಅಂದರೆ ವಿಡಿಯೋ ನೋಡಿ ಕೂಡ ಹಾಗೆ ಪರ್ಸ್ನಲ್ಲಾಗಿ ಏನು ಕೇಳ್ತಾರೆ ಅಂದರೆ, ನೀವು ಬೇರೆಯ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿರಿ ಇರಬೇಕು, ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಬಿಡುತ್ತೆ, ನಾವು ಹಾಕ್ತಾ ಇಲ್ಲ ಅದಕ್ಕೆ ಬಿಡ್ತಾ ಇಲ್ಲ ಅಂತ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ನಾವು ಕೂಡ ನರ್ಸರಿಯಲ್ಲೇ ಕೆಲವು ಫರ್ಟಿಲೈಸರ್ಗಳನ್ನು ಗೊಬ್ಬರಗಳನ್ನು ತಂದು ಹಾಕ್ತೀವಿ, ಆದರೂ ಕೂಡ ಹೂ ಬಿಡ್ತಿಲ್ಲ ಯಾಕೆ, ಗಿಡಗಳೆಲ್ಲ ಸತ್ತೋಗ್ತಿದೆ ಯಾಕೆ ಅಂತಲೂ ಕೂಡ ಕೇಳ್ತಿರ್ತಾರೆ. ಅದಕ್ಕೆಲ್ಲ ಮೇನ್ ಕಾರಣ ಏನು ಅಂತ ಹೇಳಿದರೆ, ನಾವು ಹಾಕುವಂಥ ಫರ್ಟಿಲೈಸರಲ್ಲಿ ಸಾರಜನಕ ಪೊಟ್ಯಾಷಿಯಮ್ ಜಾಸ್ತಿ ಇದ್ದರೆ, ಮಣ್ಣಲ್ಲಿ ಫಲವತ್ತತೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿ ಹೂಗಳು ಬಿಡುತ್ತೆ, ಮೊಗ್ಗುಗಳು ಕೂಡ ಬಿಡುತ್ತೆ. ನಾನು ಪಾಟಲ್ಲೇ ನೆಟ್ಟಿರುವಂಥ ಗಿಡಗಳಲ್ಲಿ ಕೂಡ ಈ ರೀತಿ ಮೊಗ್ಗುಗಳು ಹೂಗಳು ಯಥೇಚ್ಛವಾಗಿ ಬಿಡಲಿಕ್ಕೆ ಕಾರಣ, ನಾನು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾ ಹಳೆಯ ಕಾಲದ್ದು ಇದು. ಈ ಫರ್ಟಿಲೈಸರು ಹೂವಿನ ಗಿಡಕ್ಕೆ ಅಂತಲ್ಲ, ತರಕಾರಿ ಗಿಡಗಳಿಗೂ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಇದರಿಂದ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ನಾನು ಹೇಳೋದು ಏನಂದರೆ, ನೀವು ನರ್ಸರಿಯಲ್ಲಿ ಗಿಡಗಳನ್ನು ತರ್ತೀರಿ, ಅಲ್ಲಿ ಫರ್ಟಿಲೈಸರನ್ನು ಅವರು ಕೊಡ್ತಾರೆ, ನಿಮಗೆ ಹಾಕ್ತಾರೆ. ಆದರೆ ನೀವೇನು ಮಾಡ್ತೀರಿ, ಅದನ್ನು ತಂದ ತಕ್ಷಣ ಆ ಕ್ಷಣ ಹಾಕ್ತೀರಿ ಅಷ್ಟೇ. ನಂತರ ಏನು ಮಾಡ್ತೀರಿ, ನೀವು ಯಾವುದೇ ಥರದ ಫರ್ಟಿಲೈಸರ್ನು ರೆಡಿ ಮಾಡಿಕೊಂಡು ಹಾಕೋಲ್ಲ. ನಾನು ನೋಡಿ ಇವತ್ತು ರೆಡಿ ಮಾಡ್ತಿರುವಂಥ ಫರ್ಟಿಲೈಸರ್ ಇದು ಸಗಣಿ, ಒಣಗಿರುವಂಥ ಸಗಣಿ, ಹಸಿ ಸಗಣಿ ಸಿಗದೇ ಇರೋ ಕಾರಣ ನಾನೇನು ಮಾಡ್ತೀನಿ, ಒಣಗಿರುವಂಥ ಸಗಣಿನೇ ಕಲೆಕ್ಟ್ ಮಾಡಿಟ್ಕೊಂಡು ಅದನ್ನೇ ಈಗ ನಾನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಇದನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂದರೆ ತುಂಬಾ ಸುಲಭವಾಗಿ, ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಒಣಗಿರುವಂಥ ಸಗಣಿನ ಹಾಕಿ, ಸ್ವಲ್ಪ ನೀರನ್ನು ಅಂದರೆ ಸಗಣಿ ಮುಳುಗುವ ತನಕ ನೀರನ್ನು ಹಾಕಿ ಇದನ್ನು ನಾನು 2 ದಿನಗಳ ಕಾಲ ಇದನ್ನು ಇಡ್ತಾ ಇದ್ದೀನಿ. 2 ದಿನ ಇಟ್ಟಾದ ನಂತರ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರು ರೆಡಿ ಆಗುತ್ತೆ. ಅದು ಹೇಗೆ ಏನು ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿ, ವಿಡಿಯೋನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ನಾನು ಈ ಸಗಣಿ ಮುಳುಗುವ ತನಕ ನೀರನ್ನು ಹಾಕಿ ಇದರ ಮೇಲೆ ಒಂದು ಭಾರವಾಗಿರುವಂಥ ಕಲ್ಲನ್ನು ಇಡ್ತಿದ್ದೀನಿ. ಕಾರಣ ಏನಂದರೆ, ಸಗಣಿ ಒಣಗಿರುವಂಥ ಸಗಣಿ ನೀರಿನಲ್ಲಿ ತೇಲ್ತಾ ಇರೋದ್ರಿಂದ ಅದು ಬೇಗ ಏನಾಗುತ್ತೆ, ನೀರಲ್ಲಿ ಕರಗೋಲ್ಲ. ಅದಕ್ಕೋಸ್ಕರ ಕಲ್ಲನ್ನು ಇಟ್ಟಿರೋದು. 2 ದಿನ ಬಿಟ್ಟ ಮೇಲೆ ಇದನ್ನು ತೆಗೆದೆ, ಕಲ್ಲನ್ನು ತೆಗೆದ ಮೇಲೆ ನೋಡಿ ಈ ರೀತಿ ಕಲರ್ ಬಂದಿದೆ, ಅಂದರೆ ಅಷ್ಟೊಂದು ಒಳ್ಳೆಯ ಒಂದು ಲಿಕ್ವಿಡ್ ಫರ್ಟಿಲೈಸರು ರೆಡಿಯಾಗಿದೆ. ಇದನ್ನು ಹೀಗೆ ಹಾಕ್ಬೋದಾ ಅಂತ ಕೇಳ್ತೀರಿ, ಖಂಡಿತವಾಗೂ ಹೀಗೆ ಹಾಕಿದರೆ ಗಿಡಗಳು ಸಾಯುತ್ತೆ. ಸಗಣಿಯಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಗುಣ ಇರೋದ್ರಿಂದ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಸಗಣಿನ ಯೂಸ್ ಮಾಡಬಾರ್ದು. ಯಾವ ಕಾರಣಕ್ಕೋಸ್ಕರನೂ ನಾವು ಇದನ್ನು ಕಂಪೋಸ್ಟ್ ಮಾಡಿನೇ ಸಗಣಿನ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಬಂದಿರುವಂಥ ಲಿಕ್ವಿಡ್ ಇದೆಯಲ್ಲ ಇದು, ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಬಕೆಟ್ಗೆ ಹಾಕ್ಕೊಂಡು ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಗಿಡಗಳಿಗೆ ಹಾಕ್ಬೋದು. ಆ ಡ್ರೈ ಆಗಿರುವಂಥ ಅಂದರೆ ನೆನೆಸಿಟ್ಟಿರುವಂಥ ಉಳಿದಿರುವಂಥ ಸಗಣಿನ ಏನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಲ್ಲ, ಅದನ್ನು ನಾವು ಗಿಡಗಳಿಗೂ ಕೂಡ ಹಾಕ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಏನು ಮಾಡಿದ್ದೀನಿ ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಆ ವಿಡಿಯೋನೂ ಕೂಡ ಸ್ಕಿಪ್ ಮಾಡದೆ ನೋಡಿಬಿಡಿ ಆಯಿತಾ. ನನ್ನ ಮುಂದಿನ ವಿಡಿಯೋದಲ್ಲಿ ಅದು ಕೂಡ ಇರುತ್ತೆ. ಈಗ ಏನು ಮಾಡ್ತಿದ್ದೀನಿ ಅಂದರೆ, ಪ್ರತಿಯೊಂದು ದಾಸವಾಳ ಗಿಡ ಅಂತಲ್ಲ, ಪ್ರತಿಯೊಂದು ಗಿಡಗಳಿಗೂ ಸಹ ನಾನು ಈ ಫರ್ಟಿಲೈಸರನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಕಮೆಂಟ್ ಕೂಡ ಇರಲಿ. ಇತ್ತೀಚೆಗೆ ಯಾಕೋ ಕೂಡ ಗಾರ್ಡನ್ ಆಸಕ್ತಿ ಇರೋರು ಯಾರೂ ಸಹ ವಿಡಿಯೋ ನೋಡ್ತಾ ಇಲ್ಲ ಅನಿಸುತ್ತೆ. ಯಾರದ್ದು ಸಹ ಕಮೆಂಟ್ ಕೂಡ ಒಂದು ಬರ್ತಾ ಇಲ್ಲ. ಆದಷ್ಟು ಒಳ್ಳೆ ಕಮೆಂಟನ್ನು ಹಾಕಿ, ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹೊಸಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಖಂಡಿತವಾಗಿಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ ಇರುವಂತಹ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಹೀಗೆ ಲಿಕ್ವಿಡನ್ನು ರೆಡಿ ಮಾಡಿಕೊಂಡಾದ ನಂತರ ಪ್ರತಿಯೊಂದು ಗಿಡದ ಬುಡಕ್ಕೂ ಕೂಡ ನಾನು ಇದನ್ನು ಕೊಡ್ತಾ ಇದ್ದೀನಿ. ಪಾಟಲ್ಲಿರುವಂಥ ಗಿಡ ಹಾಗೆ ನೆಲದಲ್ಲಿ ಇರುವಂಥ ಗಿಡಗಳಿಗೂ ಕೂಡ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಇದು ತುಂಬಾ
ಚೆನ್ನಾಗಿ ಮೊಗ್ಗುಗಳು ಕೂಡ ಬಿಡುತ್ತೆ, ಹಾಗೆ ಹೂಗಳು ಕೂಡ ಹೆಲ್ದಿಯಾಗಿರುತ್ತೆ. ನಾನು ಈ ಹಿಂದೆ ಮೊಗ್ಗುಗಳಿಗೆ ಕಾಡುವಂತಹ ಮಿಲಿಬಗ್ಸ್ಗೆ ಕೂಡ ಏನು ಮಾಡಬೇಕು ಅನ್ನೋ ವಿಡಿಯೋ ಕೂಡ ಹಾಕಿದ್ದೀನಿ. ಅದನ್ನು ನೋಡ್ತಾ ಇದ್ದರೆ ನೋಡಿ. ನಾವೇನು ಮಾಡ್ತೀವಿ ಅಂದರೆ ಪಾಟಲ್ಲಿ ಕೂಡ ತುಂಬಾ ಸಣ್ಣ ಸಣ್ಣ ಗಿಡದಲ್ಲಿ ಕೂಡ ಹೂ ಬಿಡುತ್ತಲ್ಲ, ಹೇಗೆ ಬಿಡುತ್ತೆ ಅಂತ ಆಶ್ಚರ್ಯ ಪಡ್ತೀವಿ. ತುಂಬಾ ಚೆನ್ನಾಗಿ ಕೇರ್ ಮಾಡಬೇಕು. ಯಾವ್ಯಾವ ರೀತಿ ಕೇರ್ ಮಾಡಬೇಕು, ಏನೇನು ಫರ್ಟಿಲೈಸರು ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ರೆಡಿ ಮಾಡಿದ್ದೀನಿ. ಅದನ್ನು ಕೂಡ ನಾನು ಮುಂದಿನ ದಿನದಲ್ಲಿ ಹಾಕ್ತೀನಿ. ಹಾಗೆ ಮಳೆಗಾಲದಲ್ಲಿ ಯಾವ ರೀತಿ ಗಿಡಗಳ ಬಗ್ಗೆ ಕೇರಿಂಗ್ ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ, ಎಲ್ಲ ವಿಡಿಯೋಕ್ಕೂ ಒಂದು ಲೈಕ್ ಇರಲಿ, ಹಾಗೆ ಕಮೆಂಟ್ ಕೂಡ ಇರಲಿ. ನೋಡಿ, ನಾನು ಗುಲಾಬಿ ಗಿಡ, ದಾಸವಾಳ ಗಿಡ, ಪ್ರತಿಯೊಂದು ಗಿಡಗಳಿಗೂ ಕೂಡ ಈ ಫರ್ಟಿಲೈಸರನ್ನು ಕೊಡ್ತಾ ಇದ್ದೀನಿ. ಸಗಣಿಯಲ್ಲಿ ಏನಂದರೆ ತುಂಬಾ ಮುಖ್ಯವಾಗಿ ಸಾರಜನಕ ಮತ್ತು ಪೊಟ್ಯಾಷಿಯಂ ಅತ್ಯಧಿಕವಾಗಿ ಇರೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಮಣ್ಣಲ್ಲಿ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುವಂತಹ ಗುಣ ಕೂಡ ಇದಕ್ಕೆ ಇರೋದ್ರಿಂದ ಇದು ಆದಷ್ಟು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಗಿಡಗಳಿಗೆ ಯಥೇಚ್ಛವಾಗಿ ನೀರು ಸಿಗುತ್ತೆ, ಮಣ್ಣು ಕೂಡ ಫಲವತ್ತಾಗಿರೋದ್ರಿಂದ ಹೂಗಳು ಕೂಡ ಯಥೇಚ್ಛವಾಗಿ ಬಿಡುತ್ತೆ. ಹಾಗೆ ನೀವೇನಾದರೂ ಹಸಿ ಸಗಣಿ ಸಿಗದೇ ಇದ್ದರೆ ಪ್ರತಿಯೊಂದು ಕಡೆ ನೀವು ವಾಕಿಂಗು ಅಥವಾ ಇನ್ನೆಲ್ಲರೂ ಹೋದಾಗ ಒಂದು ಕವರನ್ನು ಹಿಡ್ಕೊಂಡೇ ಹೋಗಿರಿ. ಯಾಕಂದರೆ ಆವಾಗ ನೀವು ಹಿಡ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಅಲ್ಲೆಲ್ಲಾದರೂ ಒಣಗಿರುವಂಥ ಸಗಣಿ ಸಿಕ್ಕಿದರೆ ಆ ಕವರ್ನಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದರೂ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ರೆಡಿ ಮಾಡ್ಕೊಳ್ಬೋದು. ಹಾಗೆ ಇದು ಒಂದು ನನ್ನ ಟಿಪ್ಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ, ಅದನ್ನು ಹಾಕಿದ್ರಿಂದ ಅಂದರೆ ಹಾಕಿದ ನಂತರ ನೋಡಿ ಯಾವ ರೀತಿ ದಾಸವಾಳದಲ್ಲಿ ಮೊಗ್ಗುಗಳು, ದಾಸವಾಳ ಅಂತಲ್ಲ ಪ್ರತಿಯೊಂದು ಗಿಡದಲ್ಲೂ, ಬೇರೆ ಬೇರೆ ಹೂವಿನ ಗಿಡದಲ್ಲೂ ಕೂಡ ಯಥೇಚ್ಛವಾಗಿ ಮೊಗ್ಗುಗಳು ಬಿಟ್ಟಿದೆ, ಹೂಗಳು ಕೂಡ ಬಿಟ್ಟಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಇರಲಿ, ಕಮೆಂಟ್ ಇರಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.